सर्वदोषविवर्जितं लक्ष्मीनारायणं वन्दे सर्वाभीष्टफलप्रदम् तारकं शान्तसज्जनावनसत्तराः दयालवो महान् सत्तान् गुरून् नत्वा गिरं भजे नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते ओं तथातो ब्रह्मजिज्ञासा ओं ಈ ಹಿಂದೆ उपास्य सर्ववेदेश्च ब्रह्मणात् त्वखिलैर्गुणैः ಹೀಗೆ ಬ್ರಹ್ಮದೇವರು ಎಲ್ಲ ಗುಣಗಳಿಂದ ಸರ್ವವೇದೋಕ್ತವಾದ ಗುಣಗಳಿಂದ ಉಪಾಸನೆ ಮಾಡತಕ್ಕ ಅಧಿಕಾರವುಳ್ಳವರು ಎಂಬ ವಿಷಯವನ್ನ ಹೇಳ್ತಕ್ಕಂಥ ಅಧಿಕರಣಗಳ ಸಂಗ್ರಹ ಮಾಡಿದ್ದಾಗಿದೆ. ಈಗ ಅದರ ಮುಂದೆ ತತ್ವಮಂಜರಿಯಲ್ಲಿ ಹೇಳ್ತಾ ಇದ್ದಾರೆ, ಚಿದಾನಂದ ಆತ್ಮೇತಿ ಅನುಶೇಸ್ತು ಸರೇಶ್ವರೈಃ ಯಥಾಕ್ರಮಂ ಬಹುಗುಣೈಃ ಉಪಾಸ್ಯಃ ಬ್ರಹ್ಮಣಾತ್ ತ್ವಖಿಲೈರ್ಗುಣೈಃ. ಈ ಶ್ಲೋಕದಲ್ಲಿ ಗುಣೈಃ ಉಪಾಸ್ಯಃ, ಭಗವಂತನ ಗುಣಗಳ ಮೂಲಕವಾಗಿ ಉಪಾಸನೆ ಮಾಡಬೇಕು ಅಂತ ಏನು ಹೇಳಿದೆ. ಆ ಒಂದು ವಾಕ್ಯದಿಂದ ಕಾರ್ಯಾಧಿಕರಣ ಅಂತ 11ನೇ ಅಧಿಕರಣ. ಕಾರ್ಯಾಧಿಕರಣ ಓಂ ಕಾರ್ಯಾಖ್ಯಾನಾದ ಪೂರ್ವಂ ಓಂ ಅಂತ ಒಂದು ಸೂತ್ರ. ಆ ಅಧಿಕರಣದ ಸಂಗ್ರಹ ಆಗ್ತಾ ಇದೆ. ಹಾಗೇನೆ ಸಮಾನ ಏವಂಚ ಅಭೇದಾತ್ ಅಂತ ಅದು 20ನೇ ಅಧಿಕರಣ. ಕಾರ್ಯಾಧಿಕರಣ ಅದು 11ನೇ ಅಧಿಕರಣ. 12ನೇ ಅಧಿಕರಣ ಅದು ಕಾರ್ಯಾಧಿಕರಣ. ಸಮನಾಧಿಕರಣ ಅದು 12ನೇ ಅಧಿಕರಣ. 11 ಮತ್ತು 12 ಈ ಅಧಿಕರಣಗಳ ಸಂಗ್ರಹವನ್ನು ಮಾಡಿದ್ದಾರೆ. ಯಾವುದರಿಂದ? ಗುಣೈಃ ಉಪಾಸ್ಯಃ ಎಂಬ ಪದಗಳಿಂದ. ಈ ಶ್ಲೋಕ ಬಹಳ ಮುಖ್ಯ. ಇದು ಯಾವುದು? ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸರೇಶ್ವರೈಃ ಉಪಾಸ್ಯಃ ಸರ್ವದೇವೈಶ್ಚ ಬ್ರಹ್ಮಣಾತ್ ತ್ವಖಿಲೈರ್ಗುಣೈಃ ಸರ್ವವೇದೈಶ್ಚ ಬ್ರಹ್ಮಣಾತ್ ತ್ವಖಿಲೈರ್ಗುಣೈಃ. ಈ ಒಂದು ವಾಕ್ಯದಲ್ಲಿ ಒಂದೊಂದು ಪದವೂ ಕೂಡ ಬಹಳ ಮುಖ್ಯವಾದದ್ದು ಅಂತ ತತ್ವಮಂಜರಿಯಲ್ಲಿ ತೋರಿಸ್ತಾರೆ. ಗುಣೈಃ ಉಪಾಸ್ಯಃ ಅಂತ ಹೇಳುವ ಮೂಲಕವಾಗಿ ಕಾರ್ಯಾಧಿಕರಣ ಮತ್ತು ಇದು 11ನೇ ಅಧಿಕರಣ. ಸಮಾನಾಧಿಕರಣ ಅಂತ ಅದು 12ನೇ ಅಧಿಕರಣ. ಈ 2 ಅಧಿಕರಣಗಳ ಸಂಗ್ರಹ ಮಾಡಿದ್ದಾಗಿದೆ. ಅಲ್ಲಿ ವಿಷಯ ಏನು ಅಂತಂದ್ರೆ, ಈ ಹಿಂದೆ ಪರಮತಃ ಸಂಬಂಧ ಹೇತು ಅನುಮಾನ ಸಂಬಂಧ ಭೇದ ವ್ಯಪದೇಶಭ್ಯ ಅಂತ ಒಂದು ಸೂತ್ರ. ಆ ಸೂತ್ರದಲ್ಲಿ ಪರಮಾತ್ಮನ ಆನಂದಾದಿ ಗುಣಗಳು ಅದು ಅಲೌಕಿಕವಾದದ್ದು.
ನಮ್ಮ ನಮ್ಮ ಗುಣಗಳೆಲ್ಲ ಲೌಕಿಕವಾದದ್ದು. ನಮ್ಮ ಗುಣಗಳಂತೆ ಪರಮಾತ್ಮನಿಗೂ ಕೂಡ ಇಂಥದೇ ಗುಣಗಳಿದೆ ಅಂತ ತಿಳಿಯತಕ್ಕದ್ದಲ್ಲ. ಅದು ಲೋಕ ವಿಲಕ್ಷಣವಾದ ಗುಣಗಳು. ಆದರೆ ನಮ್ಮ ಗುಣಗಳನ್ನ ಯಾವ ಪದದಿಂದ ನಾವು ಯಾವ ಶಬ್ದದಿಂದ ವ್ಯವಹಾರ ಮಾಡ್ತೇವೋ, ಜ್ಞಾನ ಅಂತ ನಮ್ಗೆ ಈಗಿರ್ತಕ್ಕಂಥ ಜ್ಞಾನ, ಇದೇ ಪದದಿಂದ ಪರಮಾತ್ಮನ ಜ್ಞಾನವನ್ನು ಜ್ಞಾನ ಅನ್ನೋ ಪದ ಹೇಳತ್ತೆ. ಆನಂದ, ಹೀಗೆ ನಾವು ಏನೇನು ಗುಣಗಳು ನಾವು ತಿಳಿದು ಬರ್ತಾ ಇದೆ ನಮ್ಮಲ್ಲಿ, ಅಂಥ ಅದೇ ಶಬ್ದಗಳಿಂದ ಪರಮಾತ್ಮನ ಗುಣಗಳನ್ನು ನಾವು ಹೇಳ್ತೇವೆ. ಆದರೆ ವಿಷ್ಣು ಗುಣಗಳು, ಪರಮಾತ್ಮನ ಗುಣಗಳು ನಮ್ಮ ಗುಣಗಳಂತೆ ಲೌಕಿಕ ಅಂತ ನಡೆಯತಕ್ಕದ್ದಲ್ಲ. ಅದು ಅಲೌಕಿಕವಾದದ್ದು ಅಂತ ಒಂದು ಪ್ರಮೇಯವನ್ನ ಹಿಂದೆ ಹೇಳಿದ್ದಾರೆ ಬ್ರಹ್ಮಸೂತ್ರಗಳಲ್ಲಿ. ಹಾಗಿದ್ದ ಪಕ್ಷದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಮಗೆ ನಮ್ಮ ಗುಣಗಳು ಅಂದ್ರೆ ಏನು ಅನ್ನೋದು ಪರಿಚಯ ಇದೆ. ಭಗವಂತನ ಗುಣಗಳು ಅದು ಲೋಕ ವಿಲಕ್ಷಣವಾದ ಗುಣಗಳು ಅಂತಂದ್ರೆ ನಮ್ಗೆ ಏನು ಅಂತಲೇ ಗೊತ್ತಾಗಲ್ವಲ್ಲ. ಅದನ್ನ ಉಪಾಸನೆ ಮಾಡೋದು ಹೇಗೆ? ಗುಣೈಃ ಉಪಾಸ್ಯ ಅಂತ ಹೇಳ್ತೀರಿ, ಆ ಗುಣಗಳ ಪರಿಚಯವೇ ನಮಗಿಲ್ಲ. ಇದೇ ನಮ್ಮ ಗುಣಗಳನ್ನ ಹೇಳುವ ಪದಗಳಿಂದಲೇ ಪರಮಾತ್ಮನ ಗುಣಗಳನ್ನ ಹೇಳ್ತೇವೆ ನಿಜ. ಆದರೆ ಉಪಾಸನೆ ಮಾಡ್ಬೇಕಾದ್ರೆ ಅಂತ ಗುಣಗಳ ಜ್ಞಾನ ಬೇಕಲ್ಲ ನಮ್ಗೆ. ಜ್ಞಾನ ಬಂದ ಮೇಲೆ ಅದೇನು ಅಂತ ತಿಳಿದ್ರೆ ಉಪಾಸನೆ ಮಾಡಬಹುದು. ನಮ್ಮ ಬುದ್ಧಿಗೆ ಮೀರಿದ್ದದು, ಅದನ್ನು ಉಪಾಸನೆ ಮಾಡಕ್ಕೆ ಆಗುದಿಲ್ಲ. ಪರಮಾತ್ಮನ ಗುಣಗಳನ್ನ ಉಪಾಸನೆ ಮಾಡೋದು ಹೇಗೆ? ಮಾಡೋಕ್ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದು ಈ ಕಾರ್ಯಾಖ್ಯಾನಾತ್ ಕಾರ್ಯಾಖ್ಯಾನಾದ ಪೂರ್ವಂ ಅಂತ ಸೂತ್ರ. ಓಂ ಕಾರ್ಯಾಖ್ಯಾನಾದ ಪೂರ್ವಂ ಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಅಲೌಕಿಕಾಃ ತಸ್ಯ ಗುಣಾಃ ಹಿ ಉಪಾಸ್ಯಾಃ ಅಲೌಕಿಕಂ ಮುಕ್ತಿಫಲಂ ಯಥೋಸ್ಯ. ಅದರ ಕಾರ್ಯ, ಆ ಗುಣಗಳ ಉಪಾಸನೆ, ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡಿದಾಗ ಅದರಿಂದ ಸಿಗತಕ್ಕಂಥ ಫಲ, ಕಾರ್ಯ ಅಂದ್ರೆ ಫಲ, ಅದು ಅಲೌಕಿಕವಾದ ಫಲ ಅಲ್ವೇ? ಅಲೌಕಿಕವಾದ ಫಲ ಅದು. ಮೋಕ್ಷ ಅನ್ನೋದು ಈ ಸಂಸಾರ ಕಾಲದಲ್ಲಿ ಎಲ್ಲೂ ಇಲ್ಲ. ಅದು ಲೋಕ ವಿಲಕ್ಷಣವಾದದ್ದಲ್ವೇ? ಆ ಫಲಕ್ಕೆ, ಆ ಫಲವನ್ನ ಕೊಡತಕ್ಕಂಥ, ಉಪಾಸನೆ ಮಾಡಿದಾಗ ಆ ಫಲವನ್ನು ಕೊಡತಕ್ಕಂಥ ಗುಣಗಳು ಹೇಗೆ ಆ ಮುಕ್ತಿ ಎಂಬ ಫಲ ಅಲೌಕಿಕವಾದದ್ದು, ಅದರಂತೆ ಆ ಫಲಪ್ರಾಪ್ತಿಯನ್ನ ಹೊಂದಲಿಕ್ಕೆ, ನಾವು ಫಲವನ್ನು ಹೊಂದಲಿಕ್ಕೆ ಸಾಧನವಾದ ಗುಣಗಳು ಉಪಾಸನೆ ಮಾಡುವ ಮೂಲಕ ಆ ಗುಣಗಳಿಂದ ನಾವು ಪಡೆಯಬಹುದಾದ ಮೋಕ್ಷ ಅಲೌಕಿಕವಾಗಿರುವಂತೆ ಆ ಪರಮಾತ್ಮನ ಗುಣಗಳು ಕೂಡ ಅಲೌಕಿಕವಾದದ್ದೇ. ಅಲೌಕಿಕವಾದ ಗುಣಗಳು ನಮ್ಮ ಬುದ್ಧಿಗೆ ನಿಲುಕದ್ದು. ಅದನ್ನು ಉಪಾಸನೆ ಮಾಡೋದು ಹೇಗೆ ಅಂತಂದ್ರೆ, ನಿಜ ನಮ್ಮ ಅನುಭವಕ್ಕೆ ಬರೋದಿಲ್ಲ ಆ ಗುಣಗಳು. ಆದರೆ ಶಾಸ್ತ್ರದಲ್ಲಿ ಅದರ ಉಪದೇಶ ಇದೆ. ಉಪದೇಶದ ಮೂಲಕವಾಗಿ ಆ ಗುಣಗಳು ಏನು ಅಂತ ಅನ್ನೋದನ್ನ ನಾವು ಸ್ವಲ್ಪ ತಿಳಿದುಕೊಳ್ಬಹುದು. ಹಾಗೆ ತಿಳಿದ ಕಾರಣ ನಮ್ಮ ಬುದ್ಧಿಗೆ ಆ ಗುಣಗಳು ಹೀಗಿಂತಹದ್ದು. ಉದಾಹರಣೆಯಾಗಿ ಪರಮಾತ್ಮನ ಜ್ಞಾನ ಎಂತಹದ್ದು? ಪರಮಾತ್ಮನ ಜ್ಞಾನ ನಮ್ಮ ಜ್ಞಾನದಂತಲ್ಲ. ಅವನು ಸರ್ವಜ್ಞನಾಗಿದ್ದಾನೆ, ಸರ್ವ ವಸ್ತುಗಳನ್ನು ತಿಳಿದಿದ್ದಾನೆ. ಸರ್ವ ವಸ್ತುಗಳನ್ನು ಸಾಮಾನ್ಯವಾಗಿ ನಾವು ತಿಳಿದಿದ್ದೇವೆ ಅಷ್ಟೇನೆ, ಪದಾರ್ಥಗಳು ಅಂತ ಹೀಗೆ ಒಂದು ಸಾಮಾನ್ಯ ಕಾರ್ಯ ಆಗಲ್ಲ. ಒಂದೊಂದು ವಸ್ತುವನ್ನು ಕೂಡ ಅದರ ಎಲ್ಲ ಸ್ವಭಾವ ಸ್ವರೂಪಗಳು ಎಲ್ಲವನ್ನೂ ಕೂಡ ಪರಮಾತ್ಮ ವಿಶೇಷವಾಗಿ ತಿಳಿದಿದ್ದಾನೆ. ಈಗೆಲ್ಲ ಅವನ ಜ್ಞಾನದ ರೀತಿಯನ್ನ, ಜ್ಞಾನದ ಸ್ವರೂಪವನ್ನ, ಅವನ ಜ್ಞಾನಕ್ಕೆ ಮಿತಿಯೇ ಇಲ್ಲ, ಇಂತಹ ವಿಷಯ ತಿಳಿದಿಲ್ಲ ಅಂತಿಲ್ಲ. ಹೀಗೆಲ್ಲ ಪರಮಾತ್ಮನ ಜ್ಞಾನದ ವರ್ಣನೆಯನ್ನು ಮಾಡಿದಾಗ ನಮ್ಗೆ ಒಂದು ಪರಿಚಯ ಆಗ್ತಾ ಇದೆ. ಭಗವಂತನ ಜ್ಞಾನ ಎಂಬ ಗುಣದ ಪರಿಚಯ ಆಗ್ತಾ ಇದೆ. ಹಾಗಾಗಿ ಅದು ಪರಿಚ್ಛಿನ್ನವಾದದ್ದು, ಅಮಿತವಾದದ್ದು, ಅಪರಿಮಿತವಾದದ್ದು ಇತ್ಯಾದಿ ರೀತಿಯಾಗಿ ಶಾಸ್ತ್ರಗಳಲ್ಲಿ ಉಪದೇಶ ಮಾಡಿದ್ದನ್ನ ಕೇಳಿ ಆ ಗುಣಗಳ ಪರಿಚಯವನ್ನು ನಾವು ಪಡೆಯಬಹುದು.
ಆದ್ದರಿಂದ ಆ ಗುಣಗಳ ಮೂಲಕ ಆ ಗುಣಗಳನ್ನ ಚಿಂತನೆ ಮಾಡುವ ಮೂಲಕ ಪರಮಾತ್ಮನನ್ನ ಉಪಾಸನೆ ಮಾಡಿದಾಗ ಇಂಥ ಅಲೌಕಿಕ ಗುಣಗಳನ್ನು ಉಪಾಸನೆ ಮಾಡಿದ ಫಲವಾಗಿ ಅಲೌಕಿಕವಾದ ಮೋಕ್ಷ ಸಿಗತ್ತೆ. ಆ ಮೋಕ್ಷ ರೂಪವಾದ ಫಲ ಅಲೌಕಿಕವಾದದ್ದರಿಂದ ಅವನ ಗುಣಗಳೂ ಅಲೌಕಿಕವೇ, ಅದನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇನಿಲ್ಲ ಎಂಬ ಈ ವಿಷಯವನ್ನ ಆ ಗುಣೈಃ ಉಪಾಸ್ಯ ಅಂತ ಅಲೌಕಿಕವಾದ ಗುಣಗಳಿಂದ ಉಪಾಸನೆ ಮಾಡಬೇಕಾದದ್ದು ಅಂತ ಹೇಳೋದಕ್ಕೋಸ್ಕರವಾಗಿ ಕಾರ್ಯಾಖ್ಯಾನಾದ ಪೂರ್ವಂ ಅನ್ನೋ ಅಧಿಕರಣ 11ನೇ ಅಧಿಕರಣ ಬಂದಿದೆ. ಅದರ ಸಂಗ್ರಹವನ್ನ ಗುಣೈಃ ಉಪಾಸ್ಯ ಎಂಬ ಪದಗಳಿಂದ ಆಚಾರ್ಯರು ಅಣುಭಾಷ್ಯದಲ್ಲಿ ಮಾಡಿಕೊಡ್ತಿದ್ದಾರೆ. ಅದರಂತೆ ಉಪಾಸನೆ ಅನ್ನೋದು ನಾವು ಎಷ್ಟು ಉಪಾಸನೆ ಯಾವ ರೀತಿ ಉಪಾಸನೆ ಮಾಡ್ತೀವೋ ಅಷ್ಟು ಫಲ. ಉಪಾಸನೆ ಅನ್ನೋದು ಸಮಾನವಾಗಿಲ್ಲ. ಬ್ರಹ್ಮದೇವರು ಮಾಡತಕ್ಕಂತ ಉಪಾಸನೆ ನಮ್ಮದು ಬಹಳ ಅಲ್ಪ. ನಮ್ಮ ಉಪಾಸನೆ ಮನುಷ್ಯರು ಮಾಡಬಹುದಾದ ಉಪಾಸನೆ ಅಲ್ಪ ಗುಣಗಳಿಂದ ಮಾತ್ರ ಮಾಡಬಲ್ಲೆವು. ಆದ್ದರಿಂದ ಮೋಕ್ಷಾಧಿಕಾರಿಗಳಾದ ಉಪಾಸಕರಲ್ಲಿ ಅವರವರ ಜ್ಞಾನಕ್ಕೆ ತಕ್ಕಂತೆ ಉಪಾಸನೆ ಮತ್ತು ಅವರು ಹೊಂದಬಹುದಾದ ಫಲಕ್ಕನುಸಾರವಾಗಿ ಅವರ ಯೋಗ್ಯತಾನುಸಾರವಾಗಿ ಮುಕ್ತಿ ರೂಪವಾದ ಫಲ ಸಿಗ್ತಾ ಇದೆ. ಆ ಫಲದಲ್ಲಿ ತಾರತಮ್ಯ ಬಿದ್ದದ್ದರಿಂದ ಉಪಾಸನೆಯಲ್ಲೂ ಕೂಡ ತಾರತಮ್ಯ ಇದೆ. ಉಪಾಸನೆ ಅನ್ನೋದು ಉಪಾಸನೆಯು ತನಗೆ ಅನುಗುಣವಾದ ಫಲವನ್ನು ಕೊಡ್ತಾ ಇದೆ. ಈ ಪ್ರಮೇಯವನ್ನ 12ನೇ ಅಧಿಕರಣದಲ್ಲಿ ಸಮಾನ ಏವಂಚಾಭೇದಾತ್ ಎಂಬ ಅಧಿಕರಣದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಬಂದಿದೆ. ಹಾಗೆ ಯೋಗ್ಯವಾದ ಗುಣಗಳನ್ನ ಮಾತ್ರ ಉಪಾಸನೆ ಮಾಡತಕ್ಕಂಥ ಸಾಮರ್ಥ್ಯ ನಮಗಿದೆ. ಸಾಧಾರಣ ಸಮಾನಾನಾಮೇವ ಅಂತಂದ್ರೆ ಸಾಧಾರಣಾನಾಂ ಅವನು ನಿತ್ಯವಾದ ಕ್ರಿಯೆಗಳುಳ್ಳವನು, ನಿತ್ಯವಾದ ಸುಖ ಸ್ವರೂಪನಾಗಿದ್ದಾನೆ. ಹೀಗೆ ನಾವು ಉಪಾಸನೆ ಭಗವಂತನ ಕ್ರಿಯೆಗಳನ್ನ ಉಪಾಸನೆ ಮಾಡುವಾಗ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾತ್ರ. ಭಗವಂತನ ತ್ರಿವಿಕ್ರಮಾವತಾರದಲ್ಲಿ ಭಗವಂತ ಮೂರು ಪಾದಗಳಿಂದ ಅವನು ತ್ರಿವಿಕ್ರಮನಾಗಿದ್ದಾನೆ. 3 ಪಾದಗಳನ್ನ ಇಟ್ಟು ಆ ಒಂದು ಅವತಾರದ ಮಹಿಮೆಯನ್ನು ತೋರಿಸಿದ್ದಾನಲ್ಲ, ಹಾಗೆ ಅಂತಹ ಒಂದು ಯಾವುದೋ ಕಾಲ ವಿಶೇಷದಲ್ಲಿ ಮಾತ್ರ ಅಭಿವ್ಯಕ್ತವಾಗತಕ್ಕಂತಹ ರೂಪ, ಅದನ್ನೆಲ್ಲ ಉಪಾಸನೆ ಮಾಡೋದಕ್ಕೆ ಪ್ರತ್ಯೇಕವಾಗಿ ಉಪಾಸನೆ ಮಾಡುವ ಯೋಗ್ಯತೆ ಇಲ್ಲ. ಸಾಮಾನ್ಯ ರೂಪೇಣ ಉಪಾಸನೆ ಮಾಡಬಹುದಷ್ಟೇ. ಹೀಗೆ ಬ್ರಹ್ಮದೇವರಿಗೆ ಹಾಗಲ್ಲ. ಬ್ರಹ್ಮದೇವರು ಮಾತ್ರ ಆ ವಿಶೇಷ ಕ್ರಿಯೆಗಳನ್ನು ಉಪಾಸನೆ ಮಾಡುವ ಯೋಗ್ಯತೆ ಉಳ್ಳವರು. ಅನಂತ ರೂಪಗಳು ಅನಂತ ಕಾಲದಲ್ಲಿ ನಿತ್ಯ ಇರತಕ್ಕಂತಹದ್ದು, ಅನಂತ ಕ್ರಿಯೆಗಳು ಭಗವಂತನಲ್ಲಿದೆ ಅಂತ ಹೀಗೆ ಉಪಾಸನೆ ಮಾಡುವುದಷ್ಟೇ. ಪ್ರತ್ಯೇಕವಾದ ಅವನ ಕ್ರಿಯೆಗಳನ್ನ ಪ್ರತ್ಯೇಕವಾಗಿ ಉಪಾಸನೆ ಮಾಡುವ ಯೋಗ್ಯತೆ ಎಲ್ಲರಿಗೂ ಇಲ್ಲ. ಅದರಲ್ಲಿ ಬ್ರಹ್ಮದೇವರು ಮತ್ತು ಬ್ರಹ್ಮಾಣಿ ಸರಸ್ವತಿ ಇವರಿಬ್ಬರಿಗೆ ಸಮವಿಷಮವಾದ ಫಲ ನೋಡಿ. ಅವರು ಸತ್ಯಲೋಕದಲ್ಲೇ ಇದ್ದಾರೆ ಇಬ್ಬರು ಕೂಡ. ಆದ್ರೆ ಇದು ಸಾಮ್ಯ ಇರಬಹುದು, ಈ ಸ್ಥಾನೈಕ್ಯ ಸ್ಥಾನ ಸಾಮ್ಯ. ಆದ್ರೆ ಫಲದ ಇದರಲ್ಲಿ ಅವರು
ಉಪಾಸನೆಯಲ್ಲಿ ವೈಷಮ್ಯವಿದೆ. ಬ್ರಹ್ಮದೇವರು ವಿಶೇಷವಾಗಿ ಸದಾ ತ್ರಿವಿಕ್ರಮಾದಿ ವಿಶೇಷ ಕ್ರಿಯೆಗಳನ್ನು ಉಪಾಸನೆ ಮಾಡತಕ್ಕಂಥ ಯೋಗ್ಯತೆ ಉಳ್ಳವರು. ಆದರೆ ಬ್ರಹ್ಮಾಣಿ ಸರಸ್ವತಿ ದೇವಿಗೆ ಆ ರೀತಿ ಸಾಮಾನ್ಯ ರೂಪೇಣ ಕ್ರಿಯೆಗಳನ್ನ ಉಪಾಸನೆ ಮಾಡಬಲ್ಲರು. ಆಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ಗುಣಾಹ ತ್ರೈವಿಕ್ರಮಾದ್ಯಾಸ್ತು ಸಂಹರ್ತವ್ಯಾಹ ನ ಸಂಶಯ ವಿರಿಂಚಸ್ಯೈವ. ಭಗವಂತನ ತ್ರೈವಿಕ್ರಮ ರೂಪ ಅಥವಾ ತ್ರಿವಿಕ್ರಮತ್ವ ಎಂಬ ಗುಣ, ಅದನ್ನ ಉಪಸಂಹಾರ ಮಾಡಿ ಉಪಾಸನೆ ಮಾಡತಕ್ಕಂಥ ಒಂದು ಯೋಗ್ಯತೆ ವಿರಿಂಚನಿಗೆ ಮಾತ್ರ, ಬೇರೆಯವರಿಗಿಲ್ಲ. ವಿರಿಂಚನಿಗೆ ಅಂತಹ ಯೋಗ್ಯತೆ ಇದೆ ಅಂತ. ಹಾಗೆ ಉಪಾಸನೆಯು ಉಪಾಸನೆಗೆ ಅನುಸಾರಿಯಾದ ಫಲ ನಮಗೆ ಸಿಗತಕ್ಕಂಥದ್ದು. ಉಪಾಸನೆ ಅಂತ ತನ್ನ ಯಾವ ರೀತಿ ಉಪಾಸನೆ ಮಾಡ್ತೀವೋ ಅಂತಹ ರೀತಿಯ ಫಲವನ್ನ ನಾವು ಪಡಿತೇವೆ ಎಂಬ ವಿಷಯವನ್ನ ನಮಗೆ ನಾವು ಪಡೆಯಬಹುದಾದ ಫಲಕ್ರಮವನ್ನು ಅನುಸರಿಸಿ ಉಪಾಸನೆಗೆ ವಿಷಯನಾಗತಕ್ಕವನು ಪರಮಾತ್ಮ ಎಂಬ ಪ್ರಮೇಯವನ್ನು ಹೇಳುವ ಸಮಾನ ಏವಂಚ ಭೇದಾತ್ ಅಂತ 12ನೇ ಅಧಿಕರಣ. ಆ ಅಧಿಕರಣದ ಸಂಗ್ರಹವನ್ನು ಕೂಡ ಗುಣೈ ಉಪಾಸ್ಯ ಅಂತ ಹೇಳುವುದರಿಂದಲೇ ಸಂಗ್ರಹ ಮಾಡಲಾಗಿದೆ ಅಂತ ದತ್ತಮಂಜರಿಯಲ್ಲಿ ಹೇಳ್ತಾರೆ. ಇದಾದ್ಮೇಲೆ 12ನೇ ಅಧಿಕರಣ. ನಂದು 12 ಆಯ್ತು. 17ನೇ ಅಧಿಕರಣ. ಅದು ಮುಕ್ತರಾದವರು ಅವ್ರಿಗೂ ಉಪಾಸನೆ ಅವಶ್ಯಕವೇ, ಉಪಾಸನೆ ಮಾಡಬೇಕೇ ಬೇಡವೇ, ಫಲವನ್ನ ಪಡೆಯೋದಕ್ಕೆ ಮೋಕ್ಷ ಸಂಸಾರಾವಸ್ಥೆಯಲ್ಲಿ ಉಪಾಸನೆ ಮಾಡ್ಬೇಕು ನಾವು. ಯಾಕೆ? ಮೋಕ್ಷ ರೂಪ ಫಲವನ್ನು ಪಡೆಯಬೇಕಲ್ವಾ. ಮುಕ್ತಿ ರೂಪ ಫಲವನ್ನು ಪಡೆಯೋದಕ್ಕೆ ಅವಶ್ಯಕವಾದದ್ದು ಉಪಾಸನೆ. ಆ ಉಪಾಸನೆಯ ಫಲವಾಗಿ ಭಗವದ್ ಅಪರೋಕ್ಷವಾಗಿ ಭಗವದ್ ಅನುಗ್ರಹದಿಂದ ಮೋಕ್ಷವನ್ನು ಪಡೆದ ಮೇಲೆ ಯಾಕೆ ಉಪಾಸನೆ? ಅಲ್ಲಿ ಉಪಾಸನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಪೂರ್ವಪಕ್ಷ. ಮುಕ್ತರು ಉಪಾಸನೆ ಮಾಡಬೇಕೇ ಬೇಡವೇ ಅಂತ ಸಂದೇಹ. ಫಲಪ್ರಾಪ್ತಿಯಾಗಿದೆ. ಆದ್ದರಿಂದ ಮುಕ್ತರು ಉಪಾಸನೆ ಮಾಡಬೇಕಾಗಿಲ್ಲ ಅಂತ ಪೂರ್ವಪಕ್ಷ. ಈ ಒಂದು ಪೂರ್ವಪಕ್ಷಕ್ಕೆ ಉತ್ತರವಾಗಿ ಈ 17ನೇ ಅಧಿಕರಣ ಸೂತ್ರ ಅಲ್ಲಿ ಆನೋತು ಉಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯಪಗಾನವತ್ ತದುಕ್ತಮೋಮ್ ಅಂತ ಒಂದು ಸೂತ್ರ. ಅಲ್ಲಿ ಯದ್ಯಪಿ ಫಲಾಪೇಕ್ಷೆಯಿಂದ ಫಲಪ್ರಾಪ್ತಿಗೋಸ್ಕರವಾಗಿ ಉಪಾಸನೆ ಮಾಡತಕ್ಕ ಅವಸ್ಥೆ ಅಲ್ಲ ಅದು. ಮೋಕ್ಷ ಫಲಪ್ರಾಪ್ತಿ ಆಗ್ಬಿಟ್ಟಿದೆ. ಪ್ರಯೋಜನಕ್ಕೋಸ್ಕರವಾಗಿ ಸಂಸಾರದಲ್ಲಿರುವವರೆಗೆ ಮಾಡಬಹುದು. ಹಾನೋತು ಸಂಸಾರ ಹಾನಿಯಾಗಿದೆ, ಮೋಕ್ಷ ಹಾನ ಅಂತಂದ್ರೆ ಸಂಸಾರ ಹಾನಿ ಅಂದ್ರೆ ಮೋಕ್ಷ. ಅಲ್ಲಿ ಸ್ವೇಚ್ಛಾನುಸಾರೇಣ ಅದಕ್ಕೊಂದು ದೃಷ್ಟಾಂತವನ್ನ ಸೂತ್ರದಲ್ಲಿ ಕೊಟ್ಟಿದ್ದಾರೆ.
ಉಷಾಚ್ಛಂದಶ್ಚುತ್ಯುಪಗಾನವತ್ ಅಂತ ಈ ವೇದಾಧ್ಯಯನ ಮಾಡಕ್ಕೆ ಹೊರಡಕವನು ಗರ್ಭಗ್ರಹಣ ಮಾಡಿ ಅವನು ವೇದಾಧ್ಯಯನ ಮಾಡತಕ್ಕಂಥ ಒಂದು ಕ್ರಮ ಇದೆ. ಸ್ವಾಧ್ಯಾಯ ಅಂದ್ರೆ ವೇದಾಧ್ಯಯನ. ಬ್ರಹ್ಮಯಜ್ಞ ಅನಂತರದಲ್ಲಿ ಈ ರೀತಿಯಾಗಿ ವೇದಾಧ್ಯಯನವನ್ನು ಹೀಗೆ ಮಾಡಬೇಕು. ಆ ದರ್ಭಗ್ರಹಣ ಮಾಡಿ ದರ್ಭವನ್ನು ಕೈಲಿ ಹಿಡಿದು ಅದನ್ನ ಅಧ್ಯಯನ ಮಾಡತಕ್ಕಂತಹ ಕ್ರಮ. ಯಜುರ್ವೇದ ಮಂತ್ರಗಳನ್ನ ಮತ್ತು ಸಾಮಗಾನವನ್ನ ಮಾಡತಕ್ಕಂತ ಒಂದು ಕೆಲವು ಕ್ರಮಗಳೆಲ್ಲ ಇದೆ. ಅದು ಅವನು ಬ್ರಹ್ಮಚಾರಿಯಾಗಿದ್ದಾಗ ವೇದಾಧ್ಯಯನವನ್ನು ಮಾಡಬೇಕಾದ ಕ್ರಮಗಳಲ್ಲಿ ಅದೇ ರೀತಿ ಮಾಡಬೇಕು. ಅಲ್ಲಿ ಬ್ರಹ್ಮಯಜ್ಞ ಅಂತ ಮಂತ್ರಗಳನ್ನ ಅಧ್ಯಯನ ಮಾಡುವ ಕಾಲವನ್ನ ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ಆ ಬ್ರಹ್ಮಯಜ್ಞ ಅನಂತರ ಕಾಲದಲ್ಲಿ ಮಾಡಬೇಕಾದ್ರೆ ಬ್ರಹ್ಮಯಜ್ಞ ಕಾಲದಲ್ಲಿ ಮಂತ್ರಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಕುಶಗ್ರಹಣ ಮಾಡ್ಬೇಕು. ಗರ್ಭಗ್ರಹಣವನ್ನ ಮಾಡಿ ಅದನ್ನ ಮಂತ್ರಗಳನ್ನ ಹೇಳ್ಬೇಕಾಗ್ತದೆ. ಬ್ರಹ್ಮಯಜ್ಞ ಅನಂತರದಲ್ಲಿ ಮಾಡುವ ಅಧ್ಯಯನ ಕಾಲದಲ್ಲಿ ಇಚ್ಛಾನುಸಾರ ಬೇಕಾದ್ರೆ ನೀವು ಕುಶಗ್ರಹಣ ಮಾಡಬಹುದು ಅಥವಾ ಇಲ್ಲದೆ ಇದ್ರೂ ಇರಬಹುದು. ಈಗೆಲ್ಲ ಇದೆ. ಅದರಂತೆ ಮೋಕ್ಷದಲ್ಲಿ ನಿಮಗೆ ಸ್ವೇಚ್ಛೆಯ ಬ್ರಹ್ಮಯಜ್ಞಾನಂತರದಲ್ಲಿ ಮಾಡತಕ್ಕಂತಹ ವೇದ ಮಂತ್ರ ಪಠಣ ಕಾಲದಲ್ಲಿ ಹೇಗೆ ಕುಶಗ್ರಹಣಗಳು ಮಾಡಲೇಬೇಕು ಅಂತನ್ನೋ ನಿಯಮ ಇಲ್ಲ. ಆದ್ರೆ ಸ್ವೇಚ್ಛಾನುಸಾರೇಣ ಮಾಡಬಹುದು, ಬಿಡಬಹುದು. ತರೂ ಕೂಡ ಹಾಗೆ ಸ್ವೇಚ್ಛೆಯ ಸಾಮಗಾನಾದಿಗಳನ್ನು ಮಾಡ್ತಾರೆ ಅಂತ ನಾವು ಏತತ್ ಸಾಮಗಾಯನ್ನಾಸ್ತೆ ಅದೆಲ್ಲ ಮೋಕ್ಷದಲ್ಲಿ. ಆಚಾರ್ಯರ ಭಾಷ್ಯದಲ್ಲಿ ಹೇಳ್ತಾರೆ, ಮುಕ್ತ ಅಪಿ ಕುರುವಂತಿ ಸ್ವೇಚ್ಛೆಯ ಉಪಾಸನಂ ಹರೇ. ಮುಕ್ತರಾದ್ಮೇಲೆ ಅವರಿಗೆ ಫಲ ಪ್ರಾಪ್ತಿಯಾಗ್ಬಿಟ್ಟಿದೆ. ಫಲದ ಅಪೇಕ್ಷೆಯಿಂದ ಮಾಡಬೇಕಾದದ್ದೇನಿಲ್ಲ. ಆದ್ರೂ ಸ್ವೇಚ್ಛಾನುಸಾರಿಯಾಗಿ ಉಪಾಸನೆಯನ್ನ ಅವ್ರು ಮಾಡ್ತಾರೆ. ಹಾಗೆ ನಿಯಮಾನಂತರಂ ವಿಪ್ರಾಹ ಕುಶಾದ್ಯೇರಪ್ಯಧೀಯತೆ. ಬ್ರಹ್ಮಯಜ್ಞ ಮಾಡುವ ಸಂದರ್ಭದಲ್ಲಿ ಕುಶಗ್ರಹಣ ಮಾಡಿಯೇ ಮಾಡಬೇಕು ಅಂತ ನಿಯಮ ಇದೆ. ಬ್ರಹ್ಮಯಜ್ಞಾನಂತರದಲ್ಲಿ ಅದನ್ನ ಕುಶಗ್ರಹಣ ಮಾಡಬಹುದು, ಮಾಡದೇ ಇದ್ದು ಇರ್ಬೋದು. ಮಹಾಭಾರತದಲ್ಲಿ ಒಂದು ಶ್ಲೋಕ, ಕೃಷ್ಣೋ ಮುಕ್ತೈಹಿ ಇಜ್ಜತೆ ವೀತಮೋಹೈಹಿ. ಮುಕ್ತರು ಕೂಡ ಭಗವಂತನನ್ನ ಆರಾಧನೆ ಮಾಡ್ತಾರೆ ಹಾಗೆ ಅಂತ ಹೇಳತಕ್ಕಂತ ಭಾರತ ವಾಕ್ಯಗಳಿವೆ. ಹಾಗೆ ಮುಕ್ತಿಯಲ್ಲೂ ಕೂಡ ಉಪಾಸನೆ ಮಾಡತಕ್ಕದ್ದಿದೆ ಅಂತ ಹೇಳತಕ್ಕಂತಹ ವಿಷಯವನ್ನ ಗುಣೈಹಿ ಉಪಾಸ್ಯ ಅಂತ ಈ ಪದಗಳಿಂದಲೇ ಸಂಗ್ರಹ ಮಾಡಿದ್ದಾರೆ. ನೋಡಲ್ಲಿ ಉಪಾಸ್ಯೋ ವಿಷ್ಣು ಅಂತ ಇಷ್ಟೇ ಹೇಳಿದ್ರು ಅಣುಭಾಷ್ಯದಲ್ಲಿ ಆಚಾರ್ಯರು. ಸಂಸಾರೇ ಗುಣೈಹಿ ಉಪಾಸ್ಯ ವಿಷ್ಣು ಅಂತ ಹೀಗೇನು ಹೇಳಲಿಲ್ಲ. ಮುಕ್ತವು ಅಂತಲೂ ಹೇಳಲಿಲ್ಲ, ಸಂಸಾರಿ ಅಂತಲೂ ಹೇಳಲಿಲ್ಲ. ಇಂತಹ ಕಾಲದಲ್ಲಿ ಅಂತ ಹೇಳಿದ್ರೆ ಉಪಾಸ್ಯೋ ವಿಷ್ಣು ಅಂತ ಇಷ್ಟೇ ಸಾಮಾನ್ಯ ಮಹಿಳೆಯರೋದ್ರಿಂದ ಸರ್ವದಾ ಉಪಾಸ್ಯನವನು ಭಗವಂತ. ಸಂಸಾರದಲ್ಲಿ ಹೇಗೆ ಉಪಾಸ್ಯನೋ ಹಾಗೆ ಮೋಕ್ಷ ಕಾಲದಲ್ಲೂ ಉಪಾಸ್ಯನೋ ಅಂತ ಹೇಳ್ತಕ್ಕಂಥ ಈ ಹಾನವತು ಉಪಾಯನ ಅತ್ಯಾದಿ ಸೂತ್ರ ಹೇಳ್ತಕ್ಕಂಥ ವಿಷಯವನ್ನು ಮುಕ್ತಿಯಲ್ಲೂ ಉಪಾಸನೆ ಇದೆ ಅಂತ ಹೇಳ್ತಕ್ಕಂಥ ಅಧಿಕರಣದ ಸಂಗ್ರಹವನ್ನ ಆಚಾರ್ಯರು ಉಪಾಸ್ಯೋ ವಿಷ್ಣು ಅಂತ ಹೇಳುವ ಮೂಲಕ ಸಂಗ್ರಹ ಮಾಡಿದ್ದಾರೆ. ಸಂಸಾರದಲ್ಲಿ ಮಾತ್ರ ಉಪಾಸನೆ ಅಂತಿದ್ರೆ ಅದನ್ನ ಹೇಳ್ತಾ ಇದ್ರು, ಸಂಸಾರೇ ಉಪಾಸ್ಯೋ ವಿಷ್ಣು.
ಅಂತ ಹೀಗೆ ಹೇಳ್ತಾ ಇದ್ದಾರೆ. ಹಾಗೆ ಹೇಳಲಿಲ್ಲ. ಉಪಾಸ್ಯೋ ವಿಷ್ಣು ಅಂತ ಮಾತ್ರ ಹೇಳಿದ್ದಾರೆ. ಹೀಗಾಗಿ ಮೋಕ್ಷದಲ್ಲೂ ಉಪಾಸನೆ ಇದೆ, ಸ್ವೇಚ್ಛಾನುಸಾರೇಣ ಉಪಾಸನೆ ಇದೆ ಅಂತ ಹೇಳ್ತಕ್ಕಂತ ಅಧಿಕರಣದ ಸಂಗ್ರಹವನ್ನು ಮಾಡಿದಂತಾಯ್ತು. ಗುಣ ಉಪಾಸ್ಯೋ ವಿಷ್ಣು ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ಮತ್ ಇನ್ನೊಂದು ಇದೆ, ಗುಣೈಹಿ ಉಪಾಸ್ಯ ಅಂತ ಹೇಳಿದ್ರಿಂದ ಇನ್ನೊಂದು ಅಧಿಕರಣ, ಅದು 18ನೇ ಅಧಿಕರಣ. ಓಂ ಛಂದತಃ ಉಭಯಾವಿರೋಧಾತ್ ಓಂ. ಮೋಕ್ಷದಲ್ಲಿ ಅವರು ಯಜ್ಞಾದಿ ಕರ್ಮಗಳನ್ನ ಮಾಡ್ತಾರೋ ಇಲ್ವೋ ಅಂತ ಸಂದೇಹ. ಇದರ ಪರಿಹಾರಕ್ಕೋಸ್ಕರವಾಗಿ ಓಂ ಛಂದತಃ ಉಭಯಾವಿರೋಧಾತ್ ಅಂತ ಬಂದಿದೆ ಈ ಸೂತ್ರ. ಇದು 18ನೇ ಅಧಿಕರಣ. ಗುಣಗಳಿಂದ ಉಪಾಸನೆ, ಗುಣೈಹಿ ಉಪಾಸ್ಯ ಅಂತ ಹೇಳಿದ್ರಿಂದ ಕರ್ಮಗಳನ್ನು ಮಾಡುವ ಮೂಲಕ ಕರ್ಮಗಳಿಂದ ಉಪಾಸನೆ ಅಂತ ಅನ್ನೋದು ಮೋಕ್ಷದಲ್ಲಿ ನಿಯಮೇನ ಇಲ್ಲ. ಛಂದತಃ ಅಂತಂದ್ರೆ ಸ್ವೇಚ್ಛೆಯ ಅಂತ ಅರ್ಥ. ಸ್ವೇಚ್ಛೆಯ ಕುರುವಂತಿನವ, ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರು ಇರ್ಬೋದು. ನಮಗೆ ಕರ್ಮವನ್ನು ಮಾಡದೆ ಹೋದ್ರೆ ಸಂಸಾರಿಗಳಿಗೆ ಪ್ರತ್ಯವಾಯಿ ಇದೆ. ಬಂಧಕ, ಸಂಸಾರ ಬಂಧನ ಕಾಲದಲ್ಲಿ ವಿಹಿತವಾದ ಕರ್ಮಗಳನ್ನ ಕಾಲಕ್ಕೆ ಮಾಡ್ಬೇಕು. ಮಾಡದೆ ಹೋದ್ರೆ ಪ್ರತ್ಯವಾಯಿ ಇದೆ, ದೋಷ ಇದೆ. ಬಂಧ ಸಂಸಾರ ಬಂಧ ಇದ್ದವರಿಗೆ ವಿಹಿತವಾದ ಕ್ರಿಯೆಗಳು ಅದು ಅವಶ್ಯ ಕರ್ತವ್ಯ. ಆದರೆ ಮುಕ್ತರಿಗೆ ಸಂಸಾರ ಬಂಧನ ಇಲ್ಲ, ಆ ಕರ್ಮಗಳನ್ನು ಮಾಡದೆ ಹೋದರೆ ಅವರಿಗೆ ಪ್ರತ್ಯವಾಗಿ ಇಲ್ಲ, ಏನು ಪಾಪವಿಲ್ಲ. ಆದ ಕಾರಣ ಅವರು ಇಚ್ಛಾನುಸಾರ ಮಾಡಬಹುದು ಅಥವಾ ಮಾಡದೇ ಇರಬಹುದು ಅಂತ ಛಂದತಃ ಉಭಯಾವಿರೋಧಾತ್ ಎಂಬ ಅಧಿಕರಣದ ಸಂಗ್ರಹವನ್ನು ಕೂಡ ಗುಣೈಹಿ ಉಪಾಸ್ಯ ಅಂತ ಹೇಳಿದ್ರಿಂದ ಸಂಗ್ರಹ ಮಾಡದಂತಾಯ್ತು. ಕರ್ಮಗಳೆಂದು ಉಪಾಸನ ಅದು ನಿಹಿತವಾದದ್ದಲ್ಲ, ಮಾಡಲೇಬೇಕು ಅಂತಿಲ್ಲ. ಕರ್ಮೋಪಾಸನೆಯ ನಿಯಮ ಇಲ್ಲ ಅಂತ ಹೇಳ್ತಕ್ಕಂಥ ಅಧಿಕರಣದ ಸಂಗ್ರಹವನ್ನು ಕೂಡ ಗುಣೈಹಿ ಉಪಾಸ್ಯ ಎಂಬ ಪದಗಳಿಂದಲೇ ಮಾಡಿದ್ದಾರೆ ಆಚಾರ್ಯರು ಅಂತ ತತ್ವಮಂಜರಿಯಲ್ಲಿ ಈ ಒಂದು 2 ಪದಗಳಿಂದ ಬ್ರಹ್ಮಣಾದು ಅಖಿಲೇ ಗುಣೈಹಿ ಉಪಾಸ್ಯ ವಿಷ್ಣು ಈ ಗುಣೈರುಪಾಸ್ಯ ಇತ್ಯಾದಿ ಪದಗಳಿಂದ ಈ ಎಲ್ಲಾ ಅಧಿಕರಣ, ಇಂಥ ಅಧಿಕರಣಗಳ ಸಂಗ್ರಹ ಆಗ್ತಾ ಇದೆ ಅಂತ ತಿಳಿಸ್ತಾರೆ ಆಚಾರ್ಯರು ಭಾಷ್ಯದಲ್ಲಿ. ಕದಾಚಿತ್ ಕರ್ಮ ಕುರುವಂತಿ, ಯಾರು ಮುಕ್ತರು, ಕದಾಚಿತ್ ನೈವ ಕುರುವತೆ ನಿತ್ಯಜ್ಞಾನ ಸ್ವರೂಪತ್ವಾತ್ ನಿತ್ಯಂ ಧ್ಯಾಯಂತಿ ಕೇಶವಂ. ಪರಮಾತ್ಮ ನಿತ್ಯವೂ ಧ್ಯಾನ ಮಾಡ್ತಾ ಇದ್ದಾರೆ. ಎಷ್ಟು ನಿಲ್ಸಿರ್ತೇನೆ ರಾಜು. ಆಗಲಿ ಸರಿ.